ತಿರುಚಿಟ್ರಂಬಲಂ. ಓಂ ಶಿವಾ ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ. ಗುರುಗಳೇ, ನಮ್ಮ ಭಾರತ ದೇಶದಲ್ಲಿ ಜನ್ಮ ತಾಳಿದವನಿಗೆ, ಒಬ್ಬ ವ್ಯಕ್ತಿಯಾಗಿದ್ದವನಿಗೆ ಒಂದು ಏನು ಕರ್ತವ್ಯ, ಮತ್ತು ಇಲ್ಲಿನ ಈ ನೆಲದಲ್ಲಿ ಹುಟ್ಟಿದವರಿಗೆ ಯಾವ ಮಹತ್ವವಿದೆ, ಅವರಿಗೆ ಆ ಕರ್ತವ್ಯ ದೃಷ್ಟಿಯಿಂದಲೂ ಮತ್ತು ಭಾರತ ಮಾತೆಯ ದೃಷ್ಟಿಯಿಂದಲೂ ಅವರು ಈ ಸನಾತನ ಭೂಮಿಯಲ್ಲಿ ಹುಟ್ಟಿರೋದಕ್ಕೆ ಅವರು ಅದನ್ನು ಹೇಗೆ ಉಪಯೋಗಿಸ್ಕೋಬೇಕು, ಒಳಗಿನ ಮರ್ಮ ಏನು, ಅದ್ರ ಬಗ್ಗೆ ಒಂಚೂರು ಸಂದೇಶ ಕೊಟ್ಟರೆ ನಮ್ಮ ಯುವಕರಿಗೆ ಮತ್ತು ಭಾರತೀಯರಿಗೆ ಅವರ ಸ್ವಂತದ ಒಂದು ಅರಿವಾಗೋಕ್ಕೆ ಒಂದು ಅವಕಾಶ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ಇದುವೇ ಭಾರತ ದೇಶದ ಪ್ರಥಮ ಉಡುಗೊರೆ. ನಮಃ ಶಿವಾಯ. ಭಾರತ ದೇಶ ಪ್ರಪಂಚಕ್ಕೆ ಹೇಳಿಕೊಟ್ಟದ್ದು ಗುರುವೇ ಶರಣಂ, ಗುರುವನ್ನು ಪೂಜಿಸು ಅಂತೇಳಿ. ಭಾರತ ದೇಶ ಹೇಳಿಕೊಟ್ಟದ್ದು ಏನು? ಭಾರತದ ಮಣ್ಣು ಹೇಳಿಕೊಟ್ಟದ್ದು ಎಲ್ಲರನ್ನು ಗೌರವಿಸು, ಎಲ್ಲರನ್ನು ಪ್ರೀತಿಸು, ಒಳ್ಳೆಯ ಬಾಂಧವ್ಯವನ್ನು ಬೆಳೆಸು, ಸತ್ಯವನ್ನು ತಿಳಿಸು, ಮನುಷ್ಯ ಜನ್ಮ ಏನು ಅಂತೇಳಿ ಪ್ರಪಂಚಕ್ಕೆ ತೋರಿಸು, ಮಾನವ ಅಂದರೆ ಏನು ಅಂತೇಳಿ. ಆದ ಕಾರಣ ಭಾರತ ದೇಶವೆಂಬುದು ಪವಿತ್ರ ಭೂಮಿ, ಪುಣ್ಯ ಭೂಮಿ, ಯೋಗಿಗಳ ಭೂಮಿ, ಜ್ಞಾನಿಗಳ ಭೂಮಿ, ಸತ್ಯವಂತರ ಭೂಮಿ. ಭೂಮಿ ಅಂತೇಳಿದರೆ ಮಣ್ಣು, ಅರ್ಥ ಆಯ್ತಲ್ವ? ಹಾಂ, ಅಂಥ ಮಣ್ಣು ಈ ದೇಶ, ಭಾರತ ದೇಶ. ಆಗ ಭಾರತ ದೇಶ ಏನು ಮಾಡ್ತದೆ? ಇದು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಭಾರತ ದೇಶದಿಂದಲೇ ಪ್ರಪಂಚ ಇವತ್ತಿಗೆ ಆಧ್ಯಾತ್ಮಿಕ ಜ್ಞಾನ, ಯೋಗ ಅಂತೇಳಿ ಮಾತಾಡೋದು. ಇಷ್ಟೆಲ್ಲ ವಿಚಾರಗಳು ಈ ಪ್ರಪಂಚದಲ್ಲಿ ಆಧ್ಯಾತ್ಮಿಕ ಎಲ್ಲ ಮಾತಾಡ್ತಾರಲ್ವ, ಜ್ಞಾನದ ವಿಚಾರ ಎಲ್ಲ ಮಾತಾಡ್ತಾರಲ್ವ, ಇದೆಲ್ಲವೂ ಮಾತಾಡೋದು ಭಾರತ ದೇಶದಿಂದಲೇ, ಈ ಭಾರತ ದೇಶದ ಮಣ್ಣಿಂದಲೇ ಮಾತಾಡೋದು. ಒಟ್ಟಿನಲ್ಲಿ ಈ ಮಣ್ಣು ಜ್ಞಾನದ ಮಣ್ಣು, ಈ ಮಣ್ಣು ಕರ್ಮದ ಮಣ್ಣು, ಈ ಮಣ್ಣು ಪುಣ್ಯದ ಮಣ್ಣು, ಈ ಮಣ್ಣು ಋಣದ ಮಣ್ಣು. ಈ ಮಣ್ಣಿನಲ್ಲಿ ಸತ್ತರೆ ಇದೇ ಮಣ್ಣಿನಲ್ಲಿ ಹುಟ್ಟಿ ಬರ್ಬೋದು, ಅಷ್ಟು ಶಕ್ತಿ ಈ ಮಣ್ಣಿಗೆ ಉಂಟು, ಬೇರೆ ಮಣ್ಣಿಗಿಲ್ಲ. ಹೊರಗಿನ ದೇಶದವರೆಲ್ಲ ಬಂದು ಇಲ್ಲಿ ಅನೇಕ ರೀತಿಯ ರಿಸರ್ಚ್ ಮಾಡ್ತಾರೆ, ಸಾಧನೆ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತ ಹೇಳಿದರೆ ಈ ಮಣ್ಣಿನ ಋಣ. ಈ ದೇಶ ಪ್ರಪಂಚಕ್ಕೆ ಇಷ್ಟೆಲ್ಲ ಒಳಿತು ಮಾಡ್ತದೆ ಅಂತ ಹೇಳಿದರೆ ಈ ಮಣ್ಣಿನ ಕರ್ಮ. ಈ ದೇಶ ಪ್ರಪಂಚಕ್ಕೆ ಇಷ್ಟೆಲ್ಲ ಜ್ಞಾನವನ್ನು ಸಾರಿದೆ ಅಂತ ಹೇಳಿದರೆ ಅದು ಈ ದೇಶದ ಪುಣ್ಯ. ಇದೆಲ್ಲ ಪ್ರಪಂಚಕ್ಕೆ ಕೊಡಬೇಕಾದರೆ ಈ ಮಣ್ಣು ಪವಿತ್ರವಾಗಿದೆ, ಶುದ್ಧವಾಗಿದೆ. ಆದ ಕಾರಣ ಇಲ್ಲಿ ಪವಿತ್ರ ಆತ್ಮ ಜನಿಸ್ತಾನೇ ಇರ್ತದೆ. ಆದ ಕಾರಣ ಇದು ಈ ಮಣ್ಣಲ್ಲಿ ಒಂದು ವೇಳೆ ಸತ್ತು ಹೋದರೆ ಪುನಃ ಇದೇ ಮಣ್ಣಿಗೆ ಬರ್ಬೋದು, ಅಂಥ ಶಕ್ತಿ ಚೈತನ್ಯ ಇರುವ ಒಂದು ಮಣ್ಣು ಇದು. ಅಷ್ಟು ಋಷಿಮುನಿಗಳು, ಅಷ್ಟು ಸಾಧುಗಳು, ಯೋಗಿಗಳು ಎಲ್ಲರೂ ಶಿವೈಕ್ಯವಾದಂಥ ಸ್ಥಳ ಇದು. ಒಟ್ಟಿನಲ್ಲಿ ಹೇಳಿದರೆ ಭಾರತ ದೇಶದ ಜ್ಞಾನಿಗಳ ಒಂದು ದೇಶ ಅಂತ ಹೇಳ್ಬೋದು, ಯೋಗಿಗಳ ಒಂದು ದೇಶ ಅಂತ ಹೇಳ್ಬೋದು. ಸನಾತನ ಧರ್ಮ ಅಂದರೆ ಏನು ಅಂತೇಳಿ ಪ್ರಪಂಚಕ್ಕೆ ಸಾರಿದ ದೇಶ ಅಂತ ಹೇಳ್ಬೋದು. ವಿಶ್ವ ಶಾಂತಿ ಅಂದರೆ ಏನು ಅಂತೇಳಿದರೆ ಸಾರಿದ ದೇಶ ಅಂತ ಹೇಳ್ಬೋದು. ಹೀಗಿರುವಾಗ ದೇಶದಲ್ಲಿ ಹುಟ್ಟಿರುವ ಮಕ್ಕಳಿಗೆ ಗೊತ್ತಿರಬೇಕಲ್ಲ, ದೇಶದಲ್ಲಿ ನಾವೇನು ಮಾಡಬೇಕು ಅಂತೇಳಿ ಪ್ರತಿಯೊಬ್ಬನಿಗೆ ಗೊತ್ತಿರಬೇಕಲ್ಲ. ಇದು ನಾನು ಹೇಳಿ ನೀನು ಹೇಳಿ ಬದಲಾಗೋದಿಲ್ಲಲ್ಲ, ಪ್ರತಿಯೊಬ್ಬನೊಳಗೆ ಬರಬೇಕಲ್ಲ ದೇಶ ಪ್ರೇಮ, ಈಶ ಪ್ರೇಮ. ದೇಶ ಪ್ರೇಮ, ಈಶ ಪ್ರೇಮ ಪ್ರತಿಯೊಬ್ಬನ ಒಳಗೆ ಬಂದರೆ ದೇಶಕ್ಕೆ ಜಯವೇ. ಭಾರತ ದೇಶದಿಂದ ಎಷ್ಟೆಲ್ಲ ಇವತ್ತು ಒಳ್ಳೆಯದಾಗ್ತದೆ ಅಂತ ಹೇಳಲಿಕ್ಕೆ ಗೊತ್ತಿಲ್ಲ, ಅಷ್ಟು ಒಳ್ಳೆಯದಾಗ್ತಾ ಉಂಟು. ಎಲ್ಲ ಕಡೆ ಭಾರತೀಯರು ಒಂದೊಂದೊಂದೊಂದು ಏನೊಂದು ಮಾಡ್ತಾ ಇದ್ದಾರೆ. ಆಗ ಮಾಡೋದರಲ್ಲಿಂದ ಈ ದೇಶದಿಂದ ತಾನೆ, ಈ ದೇಶದ ಒಳಿತದಿಂದ ತಾನೇ ಆದದ್ದು, ಈ ದೇಶದ ಜ್ಞಾನದಿಂದ ತಾನೇ ಆದದ್ದು. ಈ ದೇಶದವರೆಲ್ಲರಿಗೂ ಬೇಕಾದವರು ಆದರಲ್ಲ.
ಇದನ್ನು ಸ್ವಲ್ಪ ಯೋಚನೆ ಮಾಡಬೇಕು. ಯಾವ ರೀತಿಯಲ್ಲಿ ಇದ್ದೆವು ನಾವು, ಸ್ವಲ್ಪ ವರ್ಷಗಳ ಹಿಂದೆ ಯಾವ ರೀತಿಯಲ್ಲಿ ಇದ್ದೆವು, ಗುಲಾಮಗಿರಿಯನ್ನು ನೋಡಿದೆವು, ಅನೇಕ ರೀತಿಯ ವಿಚಾರಗಳನ್ನು ಅನುಭವಿಸಿದೆವು. ಇವತ್ತು ನಾವು ಸ್ವತಂತ್ರರಾಗಿದ್ದೇವೆ, ಇವತ್ತು ನಾವು ಪವಿತ್ರರಾಗಿದ್ದೇವೆ, ಸಂತೋಷವಾಗಿದ್ದೇವೆ. ನಾವು ಏನು ಮಾಡಬೇಕು, ಹೇಗಿರಬೇಕು ಅಂತೇಳಿ ದೇಶದಲ್ಲಿದ್ದರು ಪ್ರತಿಯೊಬ್ಬರು ಆಲೋಚನೆ ಮಾಡಿದರೆ ಗೊತ್ತಾಗೋದಿಲ್ವ? ಯುವಕರಿಗೆ ಎಂಥದನ್ನು ಹೇಳೋದು? ಯುವಕರಿಗೆ ಗೊತ್ತಾಗಬೇಕು ಅಲ್ವಾ? ಪ್ರತಿಯೊಬ್ಬನಿಗೆ ಗೊತ್ತಾಗಬೇಕು, ಈ ದೇಶದಲ್ಲಿ ಓಡಾಡುವವನಿಗೆ ಪ್ರತಿಯೊಬ್ಬನಿಗೆ ಗೊತ್ತಾಗಬೇಕು ಈ ದೇಶದ ಮಹತ್ವ ಏನು ಅಂತೇಳಿ. ಈ ಮಣ್ಣಿನಲ್ಲಿ ಓಡುವವನಿಗೆ ಪ್ರತಿಯೊಬ್ಬನಿಗೆ ಗೊತ್ತಾಗಬೇಕು, ಈ ಮಣ್ಣಿನಲ್ಲಿ ಇರುವವನಿಗೆಲ್ಲರೂ ಭಾರತೀಯರೇ. ಸನಾತನ ಧರ್ಮ ಅಂದರೆ ಏನು ನಾನು ಕೇಳೋದು? ಸನಾತನ ಧರ್ಮ ಅಂದರೆ ಪವಿತ್ರ, ಸತ್ಯ, ಶುದ್ಧತೆ, ಶಾಂತಿ, ಕರುಣೆ, ಇದೆಲ್ಲ ಸನಾತನ ಧರ್ಮ. ಸಾಯಾದ ಧರ್ಮ, ಪವಿತ್ರವಾದ ಧರ್ಮ. ಪ್ರಕೃತಿಗೆ ಇದೆಲ್ಲ ಗುಣಗಳುಂಟು ಈಗ ಹೇಳಿದ್ದು ಅಲ್ವಾ? ಯಾರ್ಯಾರಿಗೆ ಹೇಗೆ ಬೇಕು ಆ ರೀತಿ ಈ ಭೂಮಂಡಲ ಸೃಷ್ಟಿಯಾಗಿದೆ. ಸಕಲ ಜೀವರಾಶಿಗಳಿಗೆ ಹೇಗೆ ಬೇಕು ಆ ರೀತಿ ಭೂಮಂಡಲವು ಸೃಷ್ಟಿಯಾಗಿದೆ, ಪ್ರಕೃತಿಯು ಸೃಷ್ಟಿಯಾಗಿದೆ, ಎಲ್ಲವೂ ಸೃಷ್ಟಿ ಮಾಡಿದ್ದಾನೆ ಭಗವಂತ. ಇದು ಭಗವಂತನ ಇಚ್ಛೆಯಂತೆ ನಡೆಯೋದು ಅಲ್ವಾ? ಆ ಭಗವಂತನ ಇಚ್ಛೆಯಂತೆ ನಡೆಯುವುದೆಲ್ಲವೂ ಸನಾತನ ಧರ್ಮವೇ. ಅವನ ಇಚ್ಛೆಯಂತಲೇ ನಡೆಯುವುದೆಲ್ಲವೂ. ಅದು ಸಾಯಲಿಕ್ಕಿಲ್ಲ, ನೆವರ್ ಎಂಡಿಂಗ್, ಹೋಗ್ತಾನೇ ಇರ್ತದೆ. ಸನಾತನ ಅದು. ಸನಾತನ ಅಂದರೆ ಏನು? ಶೂನ್ಯ. ಅರ್ಥ ಆಯ್ತಾ? ಆ ಧರ್ಮ ಅಂದರೆ ಏನು ಗೊತ್ತುಂಟ? ಸೃಷ್ಟಿ. ಈ ಧರ್ಮ ಬಂದದ್ದು ಯಾಕೆ? ಒಂದು ಹೆಣ್ಣಿಗೆ ಬೇಕಾಗಿ ಬಂತು ಧರ್ಮ, ಒಂದು ಅಮ್ಮನಿಗೆ ಬೇಕಾಗಿ ಬಂತು ಧರ್ಮ. ಆಗ ಶೂನ್ಯದಿಂದ ಹೊರಗೆ ಬಂದದ್ದು ಶಕ್ತಿ. ಆ ಶೂನ್ಯದಿಂದ ಹೊರಗೆ ಬಂದ ಶಕ್ತಿಗೆ ಹೇಳಿದ್ದು ಸನಾತನ ಧರ್ಮ. ಹೇಳೋದತ್ತಾಯ್ತಾ? ಸಾಯಾದ ಧರ್ಮ. ಆ ತಾಯಿ ಬೇಕು, ಆ ತಾಯಿ ಇಲ್ಲದೆ ಯಾವುದೂ ಆಗುವುದಿಲ್ಲ. ಅದು ನೆವರ್ ಎಂಡಿಂಗ್, ಅದು ಹೋಗ್ತಾನೆ ಇರ್ತದೆ, ಅದು ನಿಲ್ಲುವುದಿಲ್ಲ. ಅದು ಎಲ್ಲಿಂದ ಸೃಷ್ಟಿಯಾಯಿತು ಗೊತ್ತಿಲ್ಲ, ಎಲ್ಲಿ ಹೋಗಿ ಮುಗಿತದೆ ಅಂತ ಗೊತ್ತಿಲ್ಲ, ಅದು ಹೋಗ್ತಾನೆ ಇರ್ತದೆ. ಆ ಹೋಗುವ ವಿಚಾರ ಎಲ್ಲವೂ ಅದು ಧರ್ಮವೇ ಆಗಿದೆ. ಆ ಭಗವಂತನದ್ದೇ ಧರ್ಮ ಅದು. ಇವತ್ತು ಪ್ರಪಂಚದಲ್ಲಿ ಮೇಲೆ ಕೆಳಗೆ ಏರು ಪೇರು ಬಾಂಬು ಗಿಂಬು ಆ ಕಡೆದು ಈ ಕಡೆದು ಏನೆಲ್ಲ ಆಗ್ತದೆ ಎಲ್ಲವೂ ಇದು ಭಗವಂತನ ಇಚ್ಛೆಯಂತಲೇ ಆಗೋದು ಎಂಬ ಸತ್ಯವನ್ನು ತಿಳಿದವ ಜ್ಞಾನಿ ಆಗ್ತಾನೆ. ಹೀಗೆ ಮಾಡ್ಬೋದಿತ್ತು, ಹಾಗೆ ಮಾಡ್ಬೋದಿತ್ತು, ನಿಲ್ಲಿಸ್ಬೋದಿತ್ತು, 1000 ಸ್ಟೇಟ್ಮೆಂಟ್ ಮಾತ್ರ ನಾವು ಕೊಡಲಿಕ್ಕೆ ಸಾಧ್ಯ. ಏನು ಪ್ರಯೋಜನ ಇಲ್ಲ. ಏನು ನಡಿಬೇಕು ಅದು ನಡೀತದೆ. ಹೇಳ್ಬೋದು, ಹಾಗೆ ಮಾಡ್ಬೋದಿತ್ತು, ಹೀಗೆ ಮಾಡ್ಬೋದಿತ್ತು, ಅದು ಮಾಡ್ಬೋದಿತ್ತು, ಇದು ಮಾಡ್ಬೋದಿತ್ತು. ಇದು ಬಾಯಲ್ಲಿ ಹೇಳಲಿಕ್ಕೆ ಮಾತ್ರ ಚಂದ. ನಡೆದು ನಡೆದೇ ನಡೀತದೆ. ಯಾರೊಬ್ಬ ಬಾಂಬ್ ಹಾಕ್ತಾನೆ, ಯಾರೊಬ್ಬ ಹೊಡಿತಾನೆ, ಯಾರೊಬ್ಬ ಆಕ್ಸಿಡೆಂಟ್ ಮಾಡ್ತಾನೆ, ಏನೆಲ್ಲ ಮಾಡ್ತಾನೆ ಅಲ್ವಾ? ಆದ ನಂತರ ತಾನೇ ಹೇಳೋದು, ಆಗುವ ಮುಂಚೆ ಹೇಳೋದಿಲ್ಲಲ್ಲ. ಯಾವುದೋ ಒಂದು ವಿಷಯ ಆದ ನಂತರ ತಾನೇ ಎಲ್ಲರೂ ಹೇಳೋದು, ಹಾಗೆ ಹೀಗೆ ಅದು ಇದು ಅಂತೇಳಿ. ಹಾಗೂ ಮುಂಚಿತವಾಗಿ ಹೇಳಿ, ಹೀಗೇ ಆಗ್ತದಪ್ಪ ಬೇಡ ಅಂತೇಳಿ. ಹಾಗೆ ಒಂದು ವೇಳೆ ಹೇಳಿದರು ಕೇಳೋರಿಲ್ಲಲ್ಲ. ಒಂದು ವೇಳೆ ತಿಳಿದವರು ಆ ರೀತಿ ಹೇಳಿದರು, ಈಗೆಲ್ಲ ಮಾಡಬೇಡ ಒಳ್ಳೆಯದಲ್ಲ ಅಂತ ಹೇಳಿದರು, ಅದನ್ನು ಕೇಳುವರಿಲ್ಲಲ್ಲ. ಹೇಳೋದು ಭಾರತ ದೇಶದ ವಿಚಾರವನ್ನು ಹೇಳೋದು, ಸೂಕ್ಷ್ಮವಾಗಿ ಹೇಳೋದಾದರೆ ಭಾರತ ದೇಶದನ್ನು ಯಾವ ರೀತಿ ಪೂಜಿಸಬೇಕು, ಯಾವ ರೀತಿ ಇರಬೇಕು ಅಂತೇಳಿ ಅರ್ಥ ಮಾಡಿಕೊಳ್ಬೇಕು. ಪಂಚಭೂತಗಳು, ಅಗ್ನಿ ವಾಯು ಜಲ ಭೂಮಿ ಆಕಾಶ, ಇದು ಸನಾತನ ಧರ್ಮ. ಇದು ಎಲ್ಲರಿಗೂ ಬೇಕಾದ ಧರ್ಮ, ಎಲ್ಲರಿಗೂ ಬೇಕಾದ ಧರ್ಮ. ಋಷಿಗಳ ಧರ್ಮ ಸನಾತನ ಧರ್ಮ, ಋಷಿ ಪರಂಪರೆ ಸನಾತನ ಧರ್ಮ ಅಂತ ಹೇಳಿದರೆ. ಋಷಿ ಅಂತೇಳಿದರೆ ಮೊದಲ ಮಾನವ ಅಂತ ಹೇಳೋದು. ಈ ಪ್ರಪಂಚದ ಮೊದಲ ಮಾನವ ಯಾರು ಅಂದರೆ ಋಷಿ. ಅವನು ಹೇಳಿದಂಥ ಸತ್ಯ. ಮಾನವ ಹೇಗೇಗೋ ಇದ್ದ, ಪರಿಪೂರ್ಣತೆ ಹೊಂದಿ ಪವಿತ್ರವಾಗಿ ಆ ಸತ್ಯವನ್ನು ತಿಳಿದು ಪ್ರಪಂಚಕ್ಕೆ ಸತ್ಯವನ್ನು ಹೇಳಿದಲ್ಲ ಒಬ್ಬ ಸತ್ಯಾತ್ಮ, ಅವನೇ ಋಷಿ, ಅವನೇ ಗುರು. ಅದು ಹೇಗೂ ಬೇಕಾದರೆ ಹೇಳ್ಬೋದು. ಋಷಿ ಅಂತ ಹೇಳೋದು ಅವ ಸಂಸಾರಿ. ಅರ್ಥ ಆಯ್ತಾ?
ಅವನ ಒಳಗೆ ಗುರು ಚೈತನ್ಯ ಇರೋದು. ಸಂಸಾರಿ ಆದರೆ ಅವನ ಗುರುವಾಗಿ ಪ್ರಪಂಚಕ್ಕೆ ಸತ್ಯವನ್ನು ಹೇಳಿದ ಕಾರಣ ಹೇಳಿದರು, ಅವನೇ ಋಷಿ ಅವನೇ ಗುರು ಅಂತೇಳಿ. ಅವನು ಹೇಳಿದಂಥ ವಿಚಾರ ಎಲ್ಲರಿಗೂ ಬೇಕಾದ್ದು ಅಂತೇಳಿ. ಅದಾದ ನಂತರ ಉಂಟಾದ್ದೆಲ್ಲ ವಿಚಾರಗಳು ಧರ್ಮ ಅಂತ ಹೇಳ್ತೇವೆ ನಾವು. ಧರ್ಮ ಅಲ್ಲ, ಅದರಿಂದ ಬಂದ ಒಂದೊಂದು ಹೊರಗೆ ಬಂದ ವಿಚಾರಗಳು, ಇದೆಲ್ಲ ಮತಗಳು ಅಂತ ಹೇಳೋದು. ಟೋಟಲ್ ಆಗಿ ಹೇಳೋದಾದರೆ ಒಂದು ವ್ಯಕ್ತಿಯಿಂದ ಸೃಷ್ಟಿಯಾದಂಥ ವಿಚಾರ ಅಂತ ಹೇಳೋದು. ಭಗವಂತನಿಂದ ಸೃಷ್ಟಿಯಾದ್ದು ಧರ್ಮ. ಅರ್ಥ ಆಯ್ತಾ? ಸರಿಯಾದ ವಿಚಾರ ಅದು. ಇಲ್ಲಿ ಮಾನವ ಸೃಷ್ಟಿ ಮಾಡಿದ್ದು ಯಾಕೆ ಅಂತ ಹೇಳೋದು. ಈಗ ಮಾನವ ಸೃಷ್ಟಿ ಮಾಡಿದ್ದು ಒಂದು ಹೆಣ್ಣಿಗೆ ಬೇಕಾಗಿ, ಹೆಣ್ಣನ್ನು ಕಾಪಾಡಲಿಕ್ಕೆ ಬೇಕಾಗಿ, ಆ ಹೆಣ್ಣಿನ ಸತ್ಯವನ್ನು ತಿಳಿಯಲಿಕ್ಕೆ ಬೇಕಾಗಿ, ಹೆಣ್ಣಿನೊಳಗೆ ಇಷ್ಟೆಲ್ಲ ಶಕ್ತಿ ಉಂಟು ಅಂತೇಳಿ ತಿಳಿದು ಆ ಧರ್ಮ ಎಂಬ ವಿಚಾರ ಸೃಷ್ಟಿಯಾದದ್ದು. ಆದ ಕಾರಣ ಧರ್ಮ ಅರ್ಥ ಕಾಮ ಮೋಕ್ಷ ಅಂತೇಳಿದ್ದು. ಈ ಧರ್ಮ ಅರ್ಥ ಕಾಮ ಮೋಕ್ಷವನ್ನು ಸರಿಯಾಗಿ ದಾಟಬೇಕು ಅಂತ ಹೇಳಿದರೆ ಒಂದು ಹೆಣ್ಣಿನ ಶಕ್ತಿ ಇಲ್ಲದೆ ದಾಟಲಿಕ್ಕೆ ಸಾಧ್ಯವೇ ಇಲ್ಲ. ಆದ ಕಾರಣ ಸಂಸಾರ ಶ್ರೇಷ್ಠ ಅಂತ ಹೇಳೋದು. ಇದೆಲ್ಲ ಸನಾತನ ಧರ್ಮದಲ್ಲಿರುವ ಜ್ಞಾನ ಬಿಂದುಗಳು ಅಂತ ಹೇಳೋದು. ಪ್ರತಿಯೊಂದು ಜೀವರಾಶಿಗಳು ಸೃಷ್ಟಿಯಾಗ್ತಾ ಇರುವುದು, ಪ್ರತಿಯೊಂದು ಜೀವರಾಶಿಗಳು ಸೃಷ್ಟಿಯಾಗ್ತಾ ಜ್ಞಾನ ವೃದ್ಧಿ ಮಾಡ್ತಾ 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 ಪ್ರಪಂಚವನ್ನು ಒಳಿತು ಮಾಡ್ತಾ ಹೋಗುವುದು. ಇದು ಸನಾತನ ಧರ್ಮ ಅಂತ ಹೇಳೋದು. ಅರ್ಥ ಆಯ್ತಾ? ಒಂದು ಸಸ್ಯಾಹಾರ ಒಂದು ಬಳ್ಳಿಯಲ್ಲಿ ಬೆಳೀತಾ ಉಂಟು ಯಾವುದೋ ಒಂದು ರೀತಿಯಲ್ಲಿ, ಕೀಳ್ತಿ, ಅರ್ಥ ಆಯ್ತಲ್ವ? ಕಿತ್ತು ಹೋದ ನಂತರ ಅದು ಪುನಃ ಚಿಗುರ್ತದೆ ಅಲ್ವಾ? ಯಾವುದೋ ಒಂದು ರೀತಿಯಲ್ಲಿ ಪುನಃ ಹುಟ್ಟುತ್ತದೆ ಅದು. ಇದು ಸನಾತನ ಧರ್ಮ ಅಂತ ಹೇಳೋದು. ಕೋಳಿಯನ್ನು ಕಟ್ಟು ಮಾಡಿದರೆ, ಆಡನ್ನು ಕಟ್ಟು ಮಾಡಿದರೆ, ಏನನ್ನು ಕಟ್ಟು ಮಾಡಿದರೆ ಅದು ಜೀವ ಹೋದದ್ದೇ. ಇದು ಸನಾತನ ಧರ್ಮ ಅಲ್ಲ ಅಂತ ಹೇಳೋದು. ಸನಾತನ ಧರ್ಮ ಅಂದರೆ ಬೆಳೀತಾನೇ ಇರೋದು. ಆ ಕಡೆ ಬಿಸಾಡಿದರೆ ಕೂಡ ಅದು ಮೊಳಕೆ ಬಂದದ್ದು ಬೆಳೀತದೆ. ಅದು ಸಾಯಲಿಕ್ಕಿಲ್ಲ, ಅದಕ್ಕೆ ಎಂಡಿಂಗ್ ಇಲ್ಲ, ಅದು ಬೆಳೀತಾನೆ ಇರ್ತದೆ. ಅದು ಹೋಯಿತು ಮುಗೀತು ಅಂತ ಇಲ್ಲ. ಹೇಳೋದು ಅರ್ಥ ಆಯ್ತಾ? ಇದೆಲ್ಲ ಒಂದು ಹೆಣ್ಣಿಗೆ ಬೇಕಾಗಿ ಸೃಷ್ಟಿಯಾದ ಧರ್ಮ ಅಂತೇಳಿ. ಟೋಟಲ್ಲಾಗಿ ಹೇಳೋದಾದರೆ ಒಂದು ಹೆಣ್ಣನ್ನು ಕಾಪಾಡಲಿಕ್ಕೆ ಬೇಕಾಗಿ, ಹೆಣ್ಣನ್ನು ಪೂಜಿಸಲಿಕ್ಕೆ ಬೇಕಾಗಿ, ಹೆಣ್ಣು ಅಂದರೆ ಏನು ಅಂತ ತಿಳಿಲಿಕ್ಕೆ ಬೇಕಾಗಿ, ಶಕ್ತಿ ಅಂದರೆ ಏನು ಅಂತ ತಿಳಿಲಿಕ್ಕೆ ಬೇಕಾಗಿ, ಮುಕ್ತಿ ಅಂದರೆ ಏನು ಅಂತ ತಿಳಿಲಿಕ್ಕೆ ಬೇಕಾಗಿ, ಮೋಕ್ಷ ಅಂದರೆ ಏನು ಅಂತ ತಿಳಿಲಿಕ್ಕೆ ಬೇಕಾಗಿ ಹೇಳಿದಂಥ ದಾರಿಗಳು. ಅರ್ಥ ಆಯ್ತಲ್ವ? ಯಾವುದು? ಧರ್ಮ ಅರ್ಥ ಕಾಮ ಮೋಕ್ಷ. ಇದಕ್ಕೆಲ್ಲ ಹೆಣ್ಣು ಬೇಕು. ಆಗ ಧರ್ಮ ಎಂಬುದು ಒಂದು ಹೆಣ್ಣಿನಿಂದ, ಹೆಣ್ಣಿಗಾಗಿ ಅಷ್ಟು ಪವಿತ್ರತೆ ಉಂಟು. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಮಾತ್ರ ಸತ್ಯ ಏನು ಅಂತೇಳಿ ಗೊತ್ತಾಗೋದು. ಇಲ್ಲದ್ರೆ ಸತ್ಯ ಏನು ಅಂತೇಳಿ ಗೊತ್ತಾಗೋದಿಲ್ಲ. ಹೇಳೋದು ಅರ್ಥ ಆಯ್ತಾ? ಭಾರತದಲ್ಲಿ ಅಷ್ಟು ಪವಿತ್ರವಾದ ಜ್ಞಾನ ಉಂಟು. ಯುವಕರಿಗೆ ಸಂದೇಶ ಕೊಡಲಿಕ್ಕೆ ಯುವಕರು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಇಷ್ಟೇ ಹೇಳೋದು ನಾನು. ಇಲ್ಲಿ ಯಾರನ್ನು ಹೇಳಿ ಇಲ್ಲಿ ಪರಿವರ್ತನೆ ಗೊಳಿಸಲಿಕ್ಕೆ ಆಗೋದಿಲ್ಲ. ಈ ದೇಶದ ಮಹತ್ವವನ್ನು ಹೇಳ್ಬೋದು, ಈ ದೇಶದಲ್ಲಿ ಇಂಥ ಸ್ಥಿತಿಗಳು ಉಂಟು ಅಂತ ಹೇಳ್ಬೋದು, ಈ ದೇಶದಿಂದ ಇಷ್ಟೆಲ್ಲ ಒಳಿತ ಆಗಿದೆ ಅಂತ ಹೇಳ್ಬೋದು, ಈ ದೇಶಕ್ಕೆ ಅನೇಕ ರೀತಿಯ ವಿಚಾರಗಳನ್ನು ಹೇಳ್ಬೋದು. ಈ ದೇಶದ ಬಗ್ಗೆ ಹೇಳೋದನ್ನು ನೀನು ಕೇಳು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದರೆ ಅರ್ಥ ಮಾಡಿಕೊಳ್ಬೇಕು. ಒಂದು ಮನೆ ಅಂತ ಹೇಳಿದರೆ ಆ ಮನೆಯೊಳಗೆ ಅಣ್ಣ ತಮ್ಮ ಎಲ್ಲರೂ ಇರ್ತಾರೆ. ಆ ಮನೆಯ ಬಗ್ಗೆ ಅಣ್ಣ ತಮ್ಮರಿಗೆ ಎಲ್ಲರಿಗೂ ಅದರ ಬಗ್ಗೆ ಅಭಿಮಾನ ಇರಬೇಕು. ಮನೆ ಹೀಗೆ ಉಂಟು ಅಂತ ಅಣ್ಣ ತಮ್ಮನ ಹತ್ರ ಹೇಳಲಿಕ್ಕೆ ಆಗೋದಿಲ್ಲ, ತಮ್ಮ ಅಣ್ಣನಿಗೆ ಹೇಳಲಿಕ್ಕೆ ಆಗೋದಿಲ್ಲ, ಅಪ್ಪ ಹೆಂಡತಿಗೆ ಹೇಳಲಿಕ್ಕೆ ಆಗೋದಿಲ್ಲ, ಹೆಂಡತಿ ಮಗನಿಗೆ ಹೇಳಲಿಕ್ಕೆ ಆಗೋದಿಲ್ಲ, ಗಂಡ ಹೆಂಡತಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಅವೆಲ್ಲ ತಿಳಿದು ಮಾಡುವಂಥ ವಿಚಾರ. ಹಾಗೆ ನಾವೆಲ್ಲ ತಿಳಿಬೇಕು. ಈ ದೇಶ ಇನ್ನಷ್ಟು ಪವಿತ್ರ ಹೊಂದಬೇಕು, ಈ ದೇಶದಿಂದ ಇನ್ನಷ್ಟು ಪ್ರಪಂಚಕ್ಕೆ ಒಳಿತಾಗಬೇಕು ಅಂತೇಳಿ, ಇದೆಲ್ಲ ನಮ್ಮ ಮನೆ ಅಂತ ಹೇಳಿ, ಇದು ನಮ್ಮದು ಅಂತ ಹೇಳಿ ಎಲ್ಲರೂ ಒಂದುಗೂಡಿ ಈ ಮನೆಯ ಬಗ್ಗೆ ಆಲೋಚನೆ ಮಾಡಿದರೆ ತುಂಬ ಒಳ್ಳೆಯದು. ಇದು ಒಬ್ಬರು ಹೇಳಿ ಪರಿವರ್ತನೆ ಎಲ್ಲ ಆಗುವುದಿಲ್ಲ. ಇದು ಎಲ್ಲರೂ ಸೇರಿದರೆ ಪರಿವರ್ತನೆ ಆಗೋದು. ಒಂದು ಮನೆಯನ್ನೇ ನಡೆಸಲಿಕ್ಕೆ ಎಷ್ಟು ಕಷ್ಟ ಉಂಟು. ಈ ದೇಶದಲ್ಲಿ ಎಷ್ಟು ಹೊರಗಿನ ದೇಶದವರು ಇದ್ದಾರೋ, ಯಾವ ರೀತಿಯಲ್ಲಿ ಇದ್ದಾರ ದೇವರಿಗೆ ಗೊತ್ತು. ಎಲ್ಲೆಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅಂತೇಳಿ. ಇದರ ಸುಮ್ಮನೆ ಬಾಂಬ್ ಹೊಡಿತದ? ಅಲ್ಲಿ ಬಾಂಬ್ ಹೊಡಿದು ಇಲ್ಲಿ ಬಾಂಬ್ ಹೊಡಿದವರು ಪಾಕಿಸ್ತಾನಿಗಳು, ಅವರು ಅಫ್ಘಾನಿಸ್ತಾನದವರು, ಅವರು ಇಲ್ಲಿಯವರು ಅಲ್ಲಿ ಅವರು ಅಂತೇಳಿ ಯಾರಿಗೆ ಗೊತ್ತು? ಹೇಳೋದು ಅರ್ಥ ಆಯ್ತಾ? ಈ ದೇಶದ ಬಗ್ಗೆ ನಿಜವಾಗಿ ಒಂದು ಸತ್ಯ ಸ್ಥಿತಿ
ಎಲ್ಲರಿಗೂ ಬಂದರೆ ಈ ಹೊರಗಿನ ದೇಶದವರೆಲ್ಲ ಬಂದು ಈ ರೀತಿಯಾಗಿ ಉಳ್ಕೊಳ್ಳಿಕ್ಕೆ ಉಂಟಾ? ಈ ರೀತಿಯಾಗಿ ಬಾಂಬ್ ಹೊಡಿಲಿಕ್ಕೆ ಉಂಟಾ? ಈ ರೀತಿಯಾಗಿ ವಿಚಾರ ಆಗಲಿಕ್ಕೆ ಉಂಟಾ? ಇದು ನಾವೇ ಅರ್ಥ ಮಾಡಿಕೊಳ್ಳುವ ವಿಚಾರ ಅಲ್ವಾ? ಇದನ್ನೊಂದು ವಿಶೇಷವಾಗಿ ವರ್ಣಿಸಲಿಕ್ಕೆ ಎಂಥದ್ದುಂಟು? ನಮಗೆ ಅರ್ಥ ಆದರೆ ಸಾಕಲ್ವಾ? ಹಾಂ ಹಾಂ ಸತ್ಯ ಅಲ್ವಾ? ಹಾಂ ಇದು ಪ್ರತಿಯೊಬ್ಬ ತನ್ನ ವಿಚಾರವನ್ನು ಅಣ್ಣ ತಮ್ಮಂದಿರಾಗಿ ತಿಳಿದು, ಈಗ ಹೇಳಿದಾಗೆ ಮನೆಯೊಳಗಿದ್ದ ವಿಚಾರ ಮನೆಯೊಳಗಿದ್ದವ್ರಿಗೆ ಡಿವೈಡ್ ಮಾಡಿ ಹೇಳಲಿಕ್ಕೆ ಆಗೋದಿಲ್ಲ. ಅವರವರು ಅರ್ಥ ಮಾಡಿಕೊಳ್ಬೇಕು, ಒಂದೇ ಮನೆ ಇದು ಅಂತೇಳಿ. ಪ್ರತಿಯೊಂದು ವಿಚಾರ ಭಾರತೀಯರಾದವರು ಇದನ್ನು ಕರೆಕ್ಟಾದ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ತಿಳಿದವರು. ಅನೇಕ ರೀತಿಯ ಎಜುಕೇಷನ್ ಉಂಟು, ಅನೇಕ ರೀತಿಯ ಕೋಟಿ ಫಂಡುಗಳುಂಟು, ಅನೇಕ ರೀತಿಯ ವಿಚಾರಗಳೆಲ್ಲ ಉಂಟು. ಇದೆಲ್ಲ ಒಂದು ದೇಶದ ಒಳಿತಿಗೆ ಬೇಕಾಗಿ ಆ ಜ್ಞಾನವನ್ನು ವೃದ್ಧಿ ಮಾಡಿದರೆ ಎಲ್ಲರೂ ಸೇರಿ ದೇಶ ಈ ಪ್ರಪಂಚಕ್ಕೆ ಒಂದು ರಾಜನಾಗುವುದು ಸಂದೇಹವಿಲ್ಲ. ಭಾರತ ದೇಶ ವಿಶ್ವಗುರು ಅಂತ ಹೇಳಿದ್ದಾರೆ. ಭಾರತ ದೇಶ ಪ್ರಪಂಚಕ್ಕೆ ರಾಜನಾಗುವುದರಲ್ಲಿ ಸಂದೇಹ ಇಲ್ಲ ಅಂತ ಹೇಳೋದು. ಈಗ ಪ್ರಪಂಚಕ್ಕೆ ರಾಜ ಅಂದರೆ ಅಮೇರಿಕಾ ಅಲ್ವಾ? ಹಾಂ, ಮುಂದೆ ಒಂದು ದಿನ ಈ ದೇಶದಲ್ಲಿರುವ ಎಲ್ಲ ವಿಚಾರಗಳನ್ನು ಒಂದುಗೂಡಿ ಬಲಿಷ್ಠವಾಗಿ ನಿಂತು ಎಲ್ಲರೂ ಆ ಸತ್ಯದಿಂದ ನಿಂತರೆ ಈ ದೇಶದಲ್ಲಿ, ಭಾರತ ದೇಶದಲ್ಲಿ, ಈ ಭಾರತ ದೇಶ ಪ್ರಪಂಚಕ್ಕೆ ರಾಜನಾಗೋದ್ರಲ್ಲಿ ಸಂದೇಹವಿಲ್ಲ. ಇಷ್ಟೇ ಹೇಳ್ಬೋದು. ಅರ್ಥ ಆಯ್ತಾ? ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.